ಸಾರು ಬಿಸಿ ಆತ ರೊಟ್ಟಿ ಮುರುಗ ಹಾಕಿ ಕೊಡ್ತೇನೆ ಅಂತ ನಿನಗೆ. ಆತಾಳೆಯವ ಯಮ್ಮ. ನಾನು ನೆನಪು ಮಾಡಿ ಗುಳಿಗೆ ಕೊಟ್ರ ತಗೊಂತಿ, ಇಲ್ಲಾಂದ್ರೆ ಗುಳಿಗೆನ ತಗೊಂಡಂಗಿಲ್ಲ ನೀನು. ಹಿಂಗತಿ ಆದ್ರೆ ಹೆಂಗ್ ಬೇ? ಯಾ ಗುಳಿಗೆ ತಗೊಂಡಿ ಯಾ ಊರು ಉದ್ಧಾರ ಮಾಡುದು ಐತಿ ಬಿಡಿ ಅವ್ವ. ಏನ್ ಮಾಡುದು, ಏನ್ ತಗೊಂಡು ಏನ್ ಮಾಡುದು? ಯಮ್ಮ ನೀ ಹಿಂಗತಿ ಅನ್ಬೇಡ, ನಂಗೆ ಅಳು ಬಂದ್ಬಿಡ್ತೈತಿ. ನೆನ್ಬಿಟ್ಟು ಯಾರದಾರ ನನಗ ನನ್ನ ಕಷ್ಟ ಸುಖ ಕೇಳ್ಕೊಳಕಂತೇಳಿ. ಈ ಭೂಮಿ ಮ್ಯಾಗ ನೀನ ಒಂದ ಇರೋದು, ನನಗಂತೇಳಿ ಇರೋ ಜೀವ ನೀನೊಂದ. ನೀ ಇನ್ನೊಮ್ಮೆ ಹಿಂಗತಿ ಅನ್ಬೇಡ ನೋಡು. ಯವ್ವ ನಿಮ್ಮ ಕಸಪ್ ಮಾಡ್ಕೊಂಡು ಕುಂದ್ರು ಬೇಡವ್ವ, ನಂಗ ಒಂಥರ ಆಕತಿ ಜೀವಕ್ಕೆ. ನಾ ಏನ ಮಾತಿನ ಮುಂದ ಅಂದ್ಯಾಟ, ಇನ್ ಮ್ಯಾಗಿದ್ದ ತಪ್ಪದ ಗುಳಿಗೆ ತಗೊಂತೀನವ್ವ. ಏ ಕಾವೇರಿ ವಾಟ್ ಎಷ್ಟತಿ ಊಟಕ್ಕೆ ಕೊಡ. ಇನ್ನು ಒಂದ್ ತಾಸಾಗಿಲ್ಲ ಊಟ ಮಾಡಿ ಆಲೆ ಹೊಟ್ಟೆ ಅಂತ ಹೇಳಿ ಬಂದಿ. ಇನ್ನೇ ಈಗ ಆ ಹುಡುಗಿ ಕೆಲಸ ಮಾಡಿ ತನ್ನ ಹೊಟ್ಟಿಗೆ ಊಟ ಹಾಕೋಬೇಕಂತ ಬಂದ್ರೆ ಬರೀ ನಿಮ್ದ ಕೇಳೋದಾತ. ಇನ್ನು ಒಂದ್ ತಾಸಾಗಿಲ್ಲ, ಅದೇನು ಹೊಟ್ಟೆ ಐತೆ ಕಣ್ಣಂಬಾಡಿ ಕಟ್ಟೈತೆ. ನಮ್ಮ ಮನೆ ಅಂದು ನಮ್ಮ ಅಪ್ಪ ನಮ್ಮ ದುಡ್ದು ಹಾಕಿದ್ದನ್ನ ಮಾಡಾಕ ಕಿಕ್ಕಿಗೇನ್ ಕಷ್ಟ ಅದೇನ್ ಗೊತ್ತಿಲ್ಲ. ನಂಗೆ ಊಟಕ್ಕೆ ಹಾಕೊಡ್ರಿ. ನೋಡ್ ಮಾಮ ಈಗ ಏನು ಇಲ್ಲ, ಇನ್ನೊಂದ್ ತಾಸ್ ಬಿಟ್ಟು ಬಾ, ಏನಾರ ಮಾಡ್ಕೊಡ್ತೀನಿ. ಈಗ ಮತ್ತ ಅಮ್ಮಗ ನನಗ ಒಂದ್ 2 ರೊಟ್ಟಿ ಅದಾವು, ನಾವು ಊಟ ಮಾಡ್ತೀವಿ. ನೀವ್ ಹಿಂದೆಗಡೆ ಮಾಡ್ಕೊಂತೀನ್ರಿ. ನನ್ಗೀಗ ಹೊಟ್ಟೆ ಊಟಕ್ಕೆ ಹಾಕೊಡ್ರಿ. ಅಲ್ಲ ಅಮ್ಮ ಗುಳಿಗೆ ತಗೋಬೇಕು, ಅಮ್ಮಗ ವಯಸ್ಸಾಗ್ಯಾವ, ಆಕಿ ಊಟ ಮಾಡ್ಲಿ, ಹಿಂದೆಗಡೆ ನೀನು ಮಾಡ್ಕೊಡ್ತೀನಿ ಅಂತ. ನಂಗ ಅದೇನ್ ಗೊತ್ತಿಲ್ಲ, ನಂಗೆ ಹೊಟ್ಟೆ ನಂಗೆ ಊಟ ಬೇಕಂದ್ರೆ ಬೇಕು. ಬಂದ್ಬಿಟ್ಲಿ ಹೇಳಾಕ. ನಮ್ಮ ಮನಿಂದ ನಮಗ ಹಾಕೊಡಕ್ ಇಕ್ಕಿಗೆ ಎಟ್ ನೋಡು. ಬಾಯನ್ ಹಲ್ಲು ಮುರ್ದೀನಿ, ಏನಂತ ಮಾತಾಡಕತ್ತಿ ನೀನು? ಇನ್ನೂ ಒಂದ್ ತಾಸಾಗಿಲ್ ತಿಂದು ಪಾಪ ಅವ್ರು ಊಟ ಮಾಡ್ಲಿ, ಅವ್ರ ಮನುಷ್ಯರಲ್ಲನ. ನಿನ್ನ ಮಾಡಿಗೆಡಿ ಹೋಗ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲ. ಮತ್ತ ಆ ಹುಡುಗಿಗೆ ಇಲ್ಲಿ ಸಲದ್ ಮಾತಾಡ್ತೀಯನ? ನಮ್ಮ ಸೊಸಿಗೆ ಯಾಕೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು? ಎಂದು ಹಿಂಗತಿ ಎಂದಕ್ಕೆಲ್ಲ ಒಳ್ಳೆ ಈ ಮಾತು ಮಾತಾಡಕತ್ತಾಳಲ್ಲ, ಏನೋ ಒಂದ್ ಐತಿ. ಆಕೆನ ಇಷ್ಟು ಸುಲಭವಾಗಿ ಇಂಥ ಮಾತಿಗೆ ಬಾಯ ಬರಂಗಿನ ಇಲ್ಲ. ಇಟ್ ದಿನ ಮೊದ್ಲಕ್ ನನ್ ಮಗಗ್ ಹಾಕೊಡು ಅಂತಿದ್ದಿ, ಈಗ ನೋಡಿದ್ರೆ ಹಿಂಗತಿ ಅಂತೀಯನ? ನಿನ್ನ ಮಗನ್ಕಿನ ಈಕಿನ ಹೆಚ್ಚ ಅಲ್ಲನ? ಬಾಳ ಮಾತಾಡಿದೆ ಅಂದ್ರ ಬಾಯನ್ನ 32 ಹಲ್ಲು ಉದ್ರಿಸಿ ಕೈಯಾಗ ಕೊಡ್ತೀನಿ. ಹೋ ಸುಮ್ನೆ ಹಿಂದೆಗಡೆ ಮಾಡ್ಕೊಡ್ತೈತಿ, ಹೋಗ. ತಾಸ್ಕೊಂಡ್ ಹಾಟಂತೆ ಓಡ್ ಬಂದ್ಬಿಡ್ತಾನ. ಇದೇನೇನು ಹೊಸ ಅಭಿಷಾಳ ನಮ್ಮವ್ವ. ಇಟ್ ದಿನ ಕಾವೇರಿನ ಬೈತಿದ್ಲು, ಈ ಕಾವೇರಿ ತಲೆ ಮ್ಯಾಗ ಹತ್ತು ಸುಮ್ಕುಂತ ಅಲ್ಲ. ಎತ್ತಿ ತಂಗುಳ್ ರೊಟ್ಟಿ ಅದಾವು, ಅವ್ನ್ ತಿನ್ಬೇಡ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ನಿನಗ ಕಾವೇರಿಗೆ. ಕುಂದಿರಿ, ಒಂದ್ 2 ನಿಮಿಷ ಆಗತ್ತೆ ಮಾಡ್ಕೊಡ್ತೀನಿ. ಇಟ್ ದಿನ ಅದ ತಂಗುಳ್ ರೊಟ್ಟಿ ಸಾರು ಹಾಕೊಂಡ್ ತಿಂದಿವಿ, ಇದೇನೇ ಹೊಸದೇ ಬಿಸಿ ಅಲ್ಲ. ಇಟ್ಟು ದಿನ ಇಲ್ಲಾರ್ದ ಮಮಕಾರ ಈಗೊಳೆ ಬಂತಲ್ಲ. ಅತ್ತೆ ಅನ್ನೋದೇ ಇದ್ದಿದ್ದಿಲ್ಲ, ಈಗೊಳೆ ಅತ್ತಿ ಮ್ಯಾಗ ಪ್ರೇಮ ಹುಟ್ಕೊಂಡತಿ. ಕಾವೇರಿ ಅಂದ್ರೆ ಊರದು ಬೀಳ್ತಿದ್ದಿ. ಯವ್ವ ಎತ್ತಿ, ನಾ ಮಾಡಿದ ತಪ್ಪಾಗಿತ್ತು ಅಂತೇಳಿ ನಂಗೆ ಅರಿವಾಗೈತಿ. ನಿನ್ನೆ ಕಾವೇರವ್ವ ನನ್ನ ಕನಸನ್ನೇ ಬಂದಿದ್ಲು. ಬಂದು ಯಾಕೆ ಹಿಂಗತಿ ಮಾಡ್ತೀವ ನೀನು ನನ್ನ ಮಗಳಿಗೆ ಅಂತ ಹೇಳಿ ಇದನ್ನ ಮಾಡಿದ್ಲವ ಎತ್ತಿ. ಆವಾಗಿಂದ ನನ್ನ ಜ್ಞಾನೋದಯ ಅಂತಿತ್ತಿ. ನನ್ ಕ್ಷಮಸೆತ್ತಿ, ಇಟ್ಟು ದಿನ ನಾ ತಪ್ಪು ಮಾಡೀನಿ, ಇನ್ನ ಕ್ಷಮಸ ಎತ್ತಿ. ಇನ್ನು ಹಂಗತಿ ನಡ್ಕೊಳಂಗಿಲ್ಲವ ನಿಮ್ಮಿಬ್ರು ಕೂಡ. ಇರ್ಲಿ ಇರ್ಲಿ, ನೀ ಮೊಸಳಿ ಕಣ್ಣೀರು ಅನ್ಕೊಂಡು ನಾನು ನಂಬಕ್ಕಾಗಂಗಿಲ್ಲ. ಈಕಿ ಒಂದ ದಾರ್ಯಾಗ ಅಡ್ಡಾಡೋಕೆಲ್ಲ ಏನೋ ಒಂದು ಹುಣ್ಣಾರ ಹಾಕೊಂಡಾಳ. ಇಟ್ಟು ಯಾವ ನಾಟಕ ಮಾಡಕತ್ತಾಳ ಅಂದ್ರೆ ಏನೋ ಒಂದು ಐತಿದ್ರಾಗ. ಆತ ಹಂಗಾರ ಹೋಗು, 1-2 ಬಿಸಿ ರೊಟ್ಟಿ ಮಾಡ್ಕೊಂಬಾ. ಈ ಗ್ಯಾಸಿನ ಮ್ಯಾಗ ಬರೋಬ್ಬರಿ ಆಗಂಗಿಲ್ಲ ನನಗೆ ರೊಟ್ಟಿ. ಒಲಿ ಮ್ಯಾಗ ಮಾಡ್ಕೊಂಬಾ. ಇದು ಸಿಕ್ಕಿದ ಚಾನ್ಸ್ ಅಂತೀವಿ, ಹೆಂಗೆ ಕೇಳ್ತಾವ ನೋಡಿ ಮದೋಡಿ. ಇರ್ಲಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು, ನನ್ನ ಕೆಲಸ ಆಗ್ಬೇಕಂದ್ರೆ ಇದನ್ನ ಮಾಡಲೇಬೇಕು ನಾನು. ಮಳ್ಳಿ ಹೊಸದೇನೋ ಒಂದು ನಾಟಕ ತಕ್ಕೊಂಬಂದಾಳ. ಇವತ್ತು ಮುಂಜಾನೆ ಹಂಗ ಮಾಡಿಲ್ಲ, ನಾನು ಬಾಂಡೆ ತಿಕ್ತೀನಿ ಸರಿವಾ, ಊಟ ಮಾಡಿ ಹೋಗಂತ ಕಳ್ಸಿದ್ಲು. ಯಾಕನ್ನ ಅತ್ತೆ ಯಾಕೆ ಬದಲಾಗ್ಯಾಳೇನ? ಹೂವ ಕನಸನೆ ಬಂದಿದ್ದಕ್ಕೆ ಹಿಂಗೇನಾರ ಬದಲಾಗಿದ್ದಾನ? ಆಕಿ ನಟ್ಟು ಸುಲಭ ನಂಬೇಡ. ಆಕಿ ಕುಂಟ್ಲಿಗಿತ್ತಿ ಹಗರ ಇಲ್ಲ ಅವಳು. ಏನೋ ಒಂದು ಹುಣ್ಣಾರ ಇಟ್ಕೊಂಡಾಳ ಆಕಿ. ಏನೋ ಒಂದು ಇರ್ಲಾರ್ದ ನಮಗಿಟ್ಟು ಹಣ ಬಾಣ ಮಾಡಕತ್ತಿಲ್ಲ. ಏನೋ ಒಂದು ಐತಿ. ಕಾವೇರಿ ಆಕಿನ ನಂಬಕ್ ಹೋಗ್ಬೇಡ ಯವ್ವ. ಇಟ್ಟು ದಿನ ಯಾಕಂತ ಕೇಳಿಲ್ಲ, ಸತ್ತಾರಂತ ಕೇಳಿಲ್ಲ, ಬದುಕ್ಯಾರಂತ ಕೇಳಿಲ್ಲ. ಈಗಿಟ್ಟು ಮಾಡಕತ್ತಾಳಂದ್ರೆ ಏನೋ ಒಂದು ಐತಿ ನೋಡ್ ನನ್ನ ಮೊಮ್ಮಗಳ. ಆಕಿ ಬೀಸಿದ ಬಲ್ಲಿಗೆ ನೀ ಬೀಳಕ್ ಹೋಗ್ಬೇಡ, ಭಾಳ ಹಲಕಟ್ಟದಾಳ ಆಕಿ. ಆಕಿ ಏನ್ ಹೇಳಿದ್ರು ಮಾಡಕ್ ಹೋಗ್ಬೇಡ ನೀನು. ನಾ ಹೇಳ್ತೀನಿ ನೋಡು, ಆಕಿ ಕಾಲು ಬಿದ್ದು ಕಾಲುಂಗ್ರ ಉಚ್ಕೊಂತಾಳ ಮಾನಿಗೇಡಿ. ಆಕಿ ಏಟದಾಳಂತ ಗೊತ್ತೈತಿ ನಿನಗ? ಅದೆಲ್ಲ ಗೊತ್ತಾಗಂಗಿಲ್ಲವ. ನಿನ್ನ ಒಳ್ಳೆತನ ದುರುಪಯೋಗ ಮಾಡ್ಕೊಂತಾಳ ಆಕಿ. ನೀ ಭಾಳ ಹುಷಾರಿಂದ ಇರ್ಬೇಕು ನೋಡು. ಏನೋ ಒಂದು ಇಟ್ಕೊಂಡ ಆಕಿ ಇದನ್ನೆಲ್ಲ ಮಾಡಕತ್ತಾಳ. ಆಯ್ತಾಳಮ್ಮ, ಹುಷಾರಾಗಿರ್ತೀನಿ. ನೀ ಯಾಕೆ ಇಲ್ಲಿ ಬರಕ್ ಹೋದಿ? ನಮ್ಮ ಮನೆ ನಮ್ಮಪ್ಪ ನಮ್ಮವ್ ನೋಡಿದ್ರೆ ಏನ್ ತಿಳ್ಕೊಳಕ್ಕಿಲ್ಲ. ಎದಕ್ ಬಂದಿ ನೀನು? ಅದು ಒಂದ್ ಸ್ವಲ್ಪ ನಂಗೆ ರೊಕ್ಕ ಬೇಕಾಗಿದ್ದು, ಒಂದಿಷ್ಟು ರೊಕ್ಕ ಕೊಡು. ರೊಕ್ಕ ಎಲ್ಲಿ ಅದಾವ? ನನ್ನ ಹತ್ರ ರೊಕ್ಕ ನನ್ನ ಹತ್ರ ರೊಕ್ಕ ಇಲ್ಲ. ಸುಳ್ಳು ಹೇಳ್ಬೇಡ,
ನಿನ್ನ ಹತ್ರ ಅವು ರೀಲ್ಸ್ ಎಲ್ಲ ಮಾಡ್ತೀಯಲ್ಲ, ರೊಕ್ಕ ಬರಂಗಿಲ್ಲ. ಎಲ್ಲ ರೊಕ್ಕ ಬರ್ತೈತಿ, ಯೂಟ್ಯೂಬ್ ಅದು ಮಾಡ್ತೀವಿ, ರೊಕ್ಕ ಅದಾವು. ಕೊಡು ಒಂದು ಸ್ವಲ್ಪ, ನಾ ಮಾತು ಕೊಡ್ತೀನಿ, ಕೊಡು. ನಮ್ಮ ಮನೆಯವ್ರಿಗೆ 1 ರೂಪಾಯಿ ಕೊಟ್ಟಿಲ್ಲ ನಾನು. ನನ್ನ ತಂದೆ ತಾಯಿಗೆ ರೊಕ್ಕ ಬರ್ತೈತೆ ಅದರಾಗಿಂದ ಅಂತ ಹೇಳಿಲ್ಲ. ಈಗ ನಿನಗೆ ಹೆಂಗೆ ಕೊಡಲಿ ನಾನು? ಇಲ್ಲ, ಕೊಡೋಕ್ಕಾಗಂಗಿಲ್ಲ. ನಾನು ಒಂದು ಸಮಸ್ಯೆ ಸಿಕ್ಕಾಕೊಂಡೇನ್ಲಿ, ಕೊಡು. ಮೊನ್ನೆ ಸಲನೂ ಹಂಗೆ ಮಾಡಿ 1-2 ಸಾವಿರ ರೂಪಾಯಿ ಇಸ್ಕೊಂಡು ಹೊಳ್ ಕೊಟ್ಟಿನ, ಕೊಡಲೇ ಇಲ್ಲ. ಬರೀ ಹಿಂಗೆ ಮಾಡಿ ನೀನು. ಅಲ್ಲೇ ರಾಣಿ, ನಾನು ಇನ್ನು ಮುಂದೆ ಮದುವೆ ಆಗವ, ನನಗೆ ಹಿಂಗತಿ ಮಾಡ್ತೀಯ ಇಲ್ಲಿ ನೀನು? ಕೊಡ್ತೀನಿ, ಈಗ ಒಂದು ಸ್ವಲ್ಪ ಕಷ್ಟ ಐತಿ ನೋಡಿಲ್ಲ, ನನ್ನ ನೌಕರಿ ಬಂದಿಂದ ನಾನು ಎಲ್ಲ ರೊಕ್ಕ ಕೊಡ್ತೀನಿ, ನಿನಗೇನು ಬೇಕು ಎಲ್ಲ ಕೊಡಿಸ್ತೀನಿ. ನನಗಿನ್ನ ನಿನಗೆ ರೊಕ್ಕನ ಮುಖ್ಯ ಆತನ? ನಮ್ಮ ಪ್ರೀತಿ ಮ್ಯಾಗ ನಿನಗೆ ವಿಶ್ವಾಸ ಇಲ್ಲ? ನಿನಗೆ ಪ್ರೀತಿಕಿನ ರೊಕ್ಕನ ಮುಖ್ಯ ಆತನ್ಲೇ ರಾಣಿ? ಏ ಹಂಗೇನಿಲ್ಲ, ನನಗೆ ನೀನು ಬೇಕಾದ್ರೆ ರೊಕ್ಕ ಇಸ್ಕೊಂಡು ಹೊಳ್ ಕೊಡ್ಬೇಕು. ಹಂಗತಿ ಮಾಡಿದ್ರೆ ನೋಡು, ನಾನು ಎದಕ್ಕೆ ರೊಕ್ಕ ಇಟ್ಕೊಳಕತ್ತೀನಿ ಗೊತ್ತ? ನಾವು ಮುಂದೆ ನಮ್ಮ ಫ್ಯೂಚರಿಗೆ ಬರ್ತೈತಿ, ನಾವು ಎಲ್ಲಕ್ಕಿಂತ ಚಂದಗಿರ್ಬೇಕು ಅನ್ನೋ ಒಂದು ಆಸೆಗೆ ನನ್ನ ಮನ್ಯಾಗ ರೊಕ್ಕ ಕೊಡಲ್ಲ ಗೊತ್ತನ? ಆಯ್ತು ತಗೋ, ನೀನು ಅಕೌಂಟಿಗೆ ಹಾಕಿನಿ, ಆದ್ರೆ ಲಗು ಕೊಡ್ಬೇಕಾ? ಆಯ್ತಾ ರಾಣಿ, ಈಗ ಹೋಗು. ನಮ್ಮ ನೋಡಿಲ್ಲ ಅಂದ್ರೆ ಮತ್ತೆ ಬಯಕ್ ನಿಂದಿರ್ತಾಳ, ಹೋಗ. ಮತ್ತು 108 ಪ್ರಶ್ನೆ ಕೇಳ್ತಾ, ಹೋಗು. ಸರಿ ಆಯ್ತಾ, ಥ್ಯಾಂಕ್ಸ್ಲೇ ರಾಣಿ. ಆದ್ರೆ ಆದಷ್ಟು ಲಗು ಕೊಡು. ಯಾರು ಕೂಡ ಮಾತಾಡಕತ್ತಿಲ್ಲ? ಅವ್ವ, ನನ್ನ ಗೆಳತಿ ಬಂದ್ರೆ ಆಕಿ ಕೂಡ ಮಾತಾಡಕತ್ತೀನಿ. ಹೋಗು, ಹೊರಗೆ ಬಂದ್ರೆ ಮತ್ತೆ 1:09 ಆಗುತ್ತೆ, ಹೋಗು. ಬಾಯ್. ಬರೀ 3 ಹೊತ್ತು ಗೆಳತ್ಯಾರ ಕೂಡ ಮಾತಾಡೋದು, ಅದೊಂದು ಫೋನ್ ಹಿಡ್ಕೊಂಡು ಅದು ಏನೋ ಹಿಡ್ಕೊಂಡು ನಿಂತ ಬಿಡ್ತಾ. ದಗದಿಲ್ಲ ಬಗಸಿಲ್ಲ ಯವ್ವ. ಮುಂದೆ ಹೆಂಗೇನಿದ್ರೆ ಜೀವನ? ರೊಟ್ಟಿ ಮಾಡಕ್ ಕಲ್ಕಂದ್ರೆ ಅದನ್ನೂ ಅಲ್ಲಿ ಅಂತಾಳ, ಏನಾರ ಮಾಡಕ್ ಕಲ್ಕೊರವ ಅಂದ್ರೆ ಅದನ್ನೂ ಅಲ್ಲಿ ಅಂತಾಳ. ಬರೀ ಅದೊಂದು 3 ಹೊತ್ತು ಫೋನ್ ಹಿಡ್ಕೊಂಡು ಗೆಳತ್ಯಾರ ಕೂಡ ಮಾತಾಡ್ಕೊಂತ ನಿಂತು ಬಿಡ್ತಾಳ. ಹಾಯ್ ಫ್ರೆಂಡ್ಸ್ ಅಂತ. ಕಾವೇರಿ, ಇದೇನ್ಲಿ? ಮುಂಜಾನೆ ಹೊತ್ತು ಇಲ್ಲಿ ಬಂದಿ? ಗುಡಿಗೆ ಹೋಗಿದ್ನ್ಯಾ? ಹಿಂಗಾಗಿ ಹಂಗ ನೀನು ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋದ್ರಾತಂತೆ ಬಂದೆ. ಆದರೂ ಗುಡಿ ಗುಂಡಾರ ಭಾಳ ಯವ್ವ ನಿಂದು. ಅದೆಷ್ಟು ದೇವ್ರಿಗೆ ಅಂತ ಬೇಡ್ಕೊಂತಿಲ್ಲವ? ದೇವರಿಗೆ ಬರೀ ಬೇಡ್ಕೊಳಕ್ ಹೋಗ್ಬಾರ್ದಲ್ಲೇ. ನಮ್ಮನ್ನ ಆತ್ಮ ಶುದ್ಧಿ ಇಡಪ್ಪ ದೇವ್ರೆ. ಏನೇ ಕಷ್ಟ ಬಂದ್ರೂ ಪರಿಹರಿಸುವಂತ ಶಕ್ತಿ ಕೊಡು ಅಂತ ಕೇಳ್ಕೋಬೇಕು. ದೇವ್ರೆಲ್ಲ ಬಗೆಹರಿಸೋಂಗಿತ್ತಂದ್ರೆ ಮತ್ತೆ ನಾವ್ಯಾಕೆ ಇದನ್ನ ಮಾಡ್ಬೇಕಿತ್ತು? ಎಲ್ಲಾನು ಪರಿಹರಿಸಕ್ ಆಗಂಗಿಲ್ಲ. ಆದ್ರೆ ಆ ಶಕ್ತಿ ಕೊಡಪ್ಪ ಅಂತೇಳಿ ದೇವ್ರ ಹತ್ರ ಕೇಳ್ಕೊಬೇಕಷ್ಟ. ಅಲ್ಲೇ ನಾನು ನಿನಗೆ ಎಷ್ಟು ಸಲ ಹೇಳಿನಿ ಆ ಮಾರೇನ್ ನಂಬೇಡ ಅಂತೇಳಿ. ಇನ್ನೇ ಬಂದಿದ್ನ ಹೌದಿಲ್ಲ? ಅವ ಸರಿ ಇಲ್ಲಲೇ, ನನ್ನ ಮಾತು ಕೇಳಿ ರಾಣಿ. ನೋಡಕ್ ಹಂಗತಿ ಅದಂತ ಬೋಲಿ ಕಾವೇರಿ, ಹಂಗತಿ ಇಲ್ಲಲೇ, ಭಾರಿ ಒಳ್ಳೆಯವದನವ ನೋಡವ. ನಾನಂಕರು ಹೇಳುವಷ್ಟೆಲ್ಲ ಹೇಳಿ ನಿನಗೆ, ಪಾರಿನೂ ಹೇಳ, ಅರ್ಥ ಮಾಡ್ಕೊಲ್ಲೇ ರಾಣಿ. ಯಾವಾಗ್ಲೂ ಒಳ್ಳೆಯವ್ರ ಸಹವಾಸ ಮಾಡ್ಬೇಕಲೇ. ಒಳ್ಳೆಯವದನ, ನನ್ಗೆ ಅವ್ನ ಸ್ವಭಾವ ಹೆಂಗದ ಅಂತ ಗೊತ್ತದವ. ಅವಂಗ ನಿನ್ ರೊಕ್ಕ ಬರ್ತೈತೆ ಅನ್ನೋದು ಗೊತ್ತೈತ್ಲಿ, ಅದಕ್ಕೆ ನೀನ್ ಹಿಂದೆ ಅಡ್ಡಾಡಕತ್ತಾನವ. ಅಲ್ಲಿ ನಿಮ್ಮಪ್ಪ ನಿಮ್ಮವ್ಗ 1 ರೂಪಾಯಿ ಕೊಡಂಗಿಲ್ಲ, ರೊಕ್ಕ ಬರಾಕತ್ತಂತೂ ಹೇಳವಲ್ಲಿ. ಹೋಗಿ ಇವಂಗ ರೊಕ್ಕ ಕೊಡ್ತಿಲ್ಲ ನೀನು? ಎಂತಕ್ಕಿಲ್ಲ ನೀನು? ಅಯ್ಯ, ನಮ್ಮಪ್ಪ ನಮ್ಮವ್ಗೆ ಏಟ್ ರೊಕ್ಕ ಕೊಟ್ಟರು ಸಾಕಾಗಂಗಿಲ್ಲ. ಹಾಗೆ ಕೊಡು ಅಂತಿರ್ತಾರ. ಅದಕ್ಕೆ ನನ್ನ ಹತ್ರ ರೊಕ್ಕ ಬಂದತ್ತಂತೇನ ಅದಕ್ಕೆ ಹೇಳಕ್ ಹೋಗಿಲ್ಲ. ಹೋಗು, ನಾಳೆ ಯಾರಿಗಾರ್ಲಿ ಅವ. ಅದಕ್ಕೆ ಮದುವೆಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಎಲ್ಲ ರೊಕ್ಕ ಅದು ಮಾಡಿಟ್ಕೋತೀನಿ ನಾನು. ನಮ್ಮವ್ವ ಹೆಂಗದ ಅಂತ ನಿನಗೆ ಗೊತ್ತಿಲ್ಲ, ಬರೀ ನಮ್ಮ ತಮ್ಮನ ಸಡಗರ ಮಾಡ್ತಾಳ. ರೊಕ್ಕ ಬರುತ್ತೆ ಅಂತ ಗೊತ್ತಾತಂದ್ರೆ ತಮ್ಮನ ಸಾಲಿಗೆ ಬರ್ತೈತಿ, ತಮ್ಮನ ಓದಿಸ್ಬೇಕು, ಬರೀ ಇದನ್ನೇ ಹೇಳ್ತಾಳ. ಬರೀ ಇವ್ರದ ನೋಡ್ಕೊತ ಕೂತ್ರ ನನ್ನ ಜೀವನ ನೋಡ್ಕೊಳೋದು ಯಾವಾಗ? ಹೋಗ. ಏನ್ ನಾಳೆ ಹೋಗ್ಬೇಕಾದ್ರೆ ನನಗೇನು ಆಸ್ತಿ ಕೊಟ್ಟು ಕಳಿಸ್ತಾರನ? ಇಲ್ಲಲ್ಲ, ದುಡಿದು ನಾನೇ ರೊಕ್ಕ ಕೊಡ್ಬೇಕ್ಲೆ. ಹೋಗ. ಲೇ, ನಿನಗೆ ತಂದೆ ತಾಯಿ ಎಲ್ಲರೂ ಅದಾರ, ನನಗೆ ಯಾರೂ ಇಲ್ಲ. ಎಲ್ಲರ ಪ್ರೀತಿ ಐತಿ. ರೊಕ್ಕ ಮುಖ್ಯ ಅಲ್ಲಲೇ, ಪ್ರೀತಿ ಮುಖ್ಯ ಅಲ್ಲಲೇ. ನೀನು ಫಾಲ್ತು ಇವಂಗ ಇಂಥವ್ರಿಗೆಲ್ಲ ರೊಕ್ಕ ಕೊಡೋ ಬದ್ಲಿ ಯಾಕ ನಿಮ್ಮಪ್ಪ ನಿಮ್ಮ ಕೊಟ್ಟೆ ಅಂದ್ರೆ ನಾ ನಿಮ್ಮ ತಮ್ಮ ಓದಿ ದೊಡ್ಡ ನೌಕರಿ ಸೇರ್ಕೊಂಡ್ನಂದ್ರೆ ನಿನ್ನ ಹೆಸರು ಬರ್ತೈತಿಲ್ಲ ಯವ್ವ. ಎಲ್ಲ ನೋಡೀನಿ, ಯಾಕೆ ಧಾರಾವಾಹಿ ನೋಡಂಗಿಲ್ಲ? ಎಷ್ಟೋ ಮಂದಿ ಕಣ್ಣಿಲೆ ನೋಡಂಗಿಲ್ಲ, ಎಲ್ಲ ಇಸ್ಕೋತಾರ. ಹಿಂದೆಗಡೆ ಮುಗಿತ ತಮ್ದು ಆತು ಮುಗಿದಿಂದ ಎಲ್ಲರೂ ಅಷ್ಟೇ, ಯಾರು ಏನೂ ಕೊಡಂಗಿಲ್ಲವ. ಸುಮ್ಮಿರ್ಲಿ, ಅದು ಅನ್ಕೊಂಡಷ್ಟು ಸುಲಭಿಲ್ಲ, ಸುಮ್ಮಿದ್ ಬಿಡು ನೀನು. ಮಾರ್ಯಾದ ಕೊಡೋದಕ್ಕಿನ್ನ ನಿಮ್ಮ ತಮ್ಮ ಕೊಡು. ಯಾರಿಗಾರ ಹೊರಗಿನವ್ರಲ್ಲ, ನಿಮ್ಮ ತಮ್ಮ ಅವ. ಇವ ಯಾವಾಗ ನಿನಗೆ ಮಕ್ಮಲ್ ಟೋಪಿ ಹಾಕೋನೋ ಗೊತ್ತಿಲ್ಲ. ಹುಷಾರಿಂದ ಇರು. ಅವ ನಿನ್ನ ರೊಕ್ಕದ ಸಂಬಂಧ ನಿನ್ನ ಬೆನ್ ಹತ್ತಿ ಅಡ್ಡಾಡಕತ್ತಾನ್ಲಿ ಅವ. ಹುಷಾರಿಂದ ಇರಷ್ಟ. ಈ ಪಾರು ಬರೀ ಹಿಂಗ ಮಾಡ್ತಾವ ನೋಡಿ, ಇಷ್ಟೊತ್ತ ಕಾಯಕತ್ತ. ಬರ್ತೀನಿ ಅಂತ ಹೇಳಿನ ಒಂದು ತಾಸತ್ತು, ನಾ ಇಲ್ಲಿಟ್ಟೊತ್ತ ಕಾಯಕತ್ತ. ಈ ಪ್ರೀತಿ ಮಾಡ್ಬಾರ್ದಪ್ಪ, ಮಾಡಿದ್ರೆ ಹಿಂಗ ನೋಡು, ಬರೀ ಹುಡುಗಿಯರಿಗೆ ಕಾಯ್ಕೋತ ನಿಂದಿರ್ಬೇಕು. ಮತ್ತು ನಾವು ಏನಾದರೂ ಒಂದು ಸ್ವಲ್ಪ ಕಾಯಿಸಿದ್ರೆ ಸಿಟ್ಟು ಬಂದ್ಬಿಡ್ತೈತಿ. ಒಂದು 5 ನಿಮಿಷ ಲೇಟಾಗಿ ಬರುವಂಗಿಲ್ಲ. ಯಾಕೆ ಲೇಟಾಗಿ ಬಂದಿ ಅಂತೇಳಿ ನಮ್ಮ ಕೂಡ ಜಗಳ ತೆಗೆದು ಬಿಡ್ತಾರೆ. ಫೋನ ಎತ್ತಂಗಿಲ್ಲ. ನಾವು ಮಾತ್ರ ನಾಯಿಗತಿ ಬಂದು ಇಲ್ಲಿ ಕಾಯ್ಬೇಕು. ತಾವು ಮಾತ್ರ ಬರ್ಲಿಕ್ಕಂದ್ರೆ ನಡೀತೈತಿ, ಆದಾತು ಇದಾತು ಅಂತೇಳಿ ಹೇಳ್ಬಿಡ್ತಾರೆ. ಹಲೋ, ಯಾರನ್ನ ಬೇಯಕತ್ತಿದ್ರಲ್ಲ? ಇಷ್ಟೊತ್ತಾತು ಗೊತ್ತೇನ? ನಿನ್ಗೋಸ್ಕರ ಕಾಯಕತ್ತು. ಯಾಕೆ ಇಷ್ಟೊತ್ತು ಮಾಡಿದ್ದೀನಿ ನೀನು? ಸಿಟ್ಟು ಹೇಳ್ಬೇಡ. ಮತ್ತೆ ನಿಮ್ಮ ಮೊಯ್ನಿ ಇರಲ್ಲ, ಒಂದು ಕೆಲಸ ಹೇಳಿದ್ಲ, ಕೆಲಸ ಮುಗಿಸಿ ಬರ್ಬೇಕಲ್ಲ ನಾನು. ಬರೀ ಇದಾತು. ನಿಟ್ಪುಟ್ಟಾಗ ನಿನ್ನ ಮಕ್ಕ ನೋಡಕ್ಕೂ ಆಗಂಗಿಲ್ಲ, ನಿಟ್ಪುಟ್ಟಾಗ ನಿನ್ ಕೂಡ ಮಾತಾಡಕ್ಕೂ ಆಗವಲ್ದು. ಅದಕ್ಕೆ ಹೇಳಕತ್ತೀನಿಲ್ಲ, ಆದಷ್ಟು ಲಗು ನನಗೆ ತಾಳಿ ಕಟ್ಟ. 3 ಹೊತ್ತು ನೀನು ಮುಂದೆ ಕುಂದಿರ್ತೀನಿ. ಅದು ಅಷ್ಟು ಸುಲಭ ಅಲ್ಲ. ಇನ್ನು ನನ್ನ ಕೈಲಂಕರು ಕಾಯಕ್ಕೆ ಆಗಂಗಿಲ್ಲ ನೋಡು. ಬರೀ ಇದನ್ನೇ ಹೇಳ್ಕೊಂಡು ಹೊಂಟಿ.
ನೀನು ನನ್ಗೆ ಅದೇನು ಮಾಡ್ತೀವೋ ಗೊತ್ತಿಲ್ಲ ಆದಷ್ಟು ಲಗು ನಾನು ಲಗ್ನ ಮಾಡಿ ಈಗ ಮಾಡ್ಕೊ. ಈಗ ನೋಡಿ ನಮ್ಮ ಮನ್ಯಾಗ ಗಂಡು ನೋಡಕತ್ತಾರ. ಪಾರು ಹಂಗ ಎದಿ ಮ್ಯಾಗ ನೀ ಹಿಂಗತಿ ಹೇಳಿದ್ರೆ ನಾನು ಏನು ಮಾಡ್ಲಿ? ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿದ್ದನು ಮಾತಾಡ್ತೀಯಲ್ಲ ಪಾರು. ಮನ್ಯಾಗ ಹೇಳ್ಬೇಕು ನೀನು, ಹೇಳಿ ಒಪ್ಪಿಸ್ಬೇಕು. ನೀ ಹಿಂಗ ದಿನಾ ದುಡ್ಕೊಂತ ಹೋದ್ರೆ ನಾನು ಏನು ಮಾಡ್ಲಿ ಹೇಳ? ನಾ ಜಗಳ ಮಾಡಕ್ ಕರದ್ನ ಪ್ರೀತಿಯಿಂದ 2 ಮಾತು ನಿನ್ ಕೂಡ ಮಾತಾಡ್ಬೇಕಂತ ಕರೆದ್ರ ಬರೀ ಜಗಳ ಮಾಡ್ತೀಯಲ್ಲ ಪಾರು. ಇವ ನಮ್ಮ ತಮ್ಮ ಕಮ್ಮಿ ಅಲ್ಲ, ಈಕೆ ಪಾಡಿ ಕೂಡ ಇವ್ಯಾಕೆ ಮಾತಾಡ್ಕೊಂತ ನಿಂತಾನ ಅದು ಇಲ್ಲಿ. ಇವರಿಬ್ರು ಯಾಕೆ ಇಲ್ಲಿ ಮಾತಾಡಕತ್ತಾರ? ತಡಿ ಏನಂತ ಕೇಳಬಿಡ್ತಾನೆ.